ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ಸಂಜೆ 5:30 ಆಗಿದೆ. ಇವಾಗ ಶುರು ಮಾಡ್ತಾ ಇದ್ದೀನಿ. ನೆನ್ನೆ ವಿಡಿಯೋದಲ್ಲಿ ಶೂ ಅವ್ರು ಬರ್ತಾರೆ ಅಂತ ಹೇಳಿದೆ. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ ಅಂದ್ಬಿಟ್ಟು. ಸಂಜೆ ಆಗಿದೆ ಆಲ್ರೆಡಿ. ನಾನು ವಾಯ್ಸ್ ಆಲ್ರೆಡಿ ಕೊಟ್ಕೊಂಡೇ ವಿಡಿಯೋ ಮಾಡಿದೆ, ಬಟ್ ಕಾಲ್ ಬರ್ತಾ ಇತ್ತು. ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೆ, ಕಟ್ ಮಾಡಬಾರ್ದು ಅಂತ. ಬಟ್ ಆಲ್ರೆಡಿ ಅದು ವಾಯ್ಸ್ ಮ್ಯೂಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಾನು ವಾಯ್ಸ್ ಓವರ್ನೇ ಕೊಡ್ತಾಯಿದ್ದೀನಿ. ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಗಿದೆ. ಸ್ವಲ್ಪ ಆಚೆ ಹೋಗ್ಬೇಕು ಇವಾಗ. ಏನಾದ್ರೂ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನ್ ವೆಜ್ ಅಂತೂ ಮಾಡಲ್ಲ, ಯಾಕಂದರೆ ಏಕಾದಶಿ ಇರೋದ್ರಿಂದ. ಆಚೆ ಹೋಗ್ಬಿಟ್ಟು ಬಂದು ಸ್ವಲ್ಪ ಮನೆಗೆ ಏನು ಬೇಕೆಲ್ಲ ತೊಗೊಂಡ್ಬಿಟ್ಟು ಬಂದು ಪೂಜೆನೂ ಕೂಡ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಟಿ ವಿ ನೋಡ್ತಾ ಹಾಗೆ ನನ್ನ ಕೆಲಸನೂ ಶುರು ಮಾಡೋಣ ಅಂತ. ಟೈಮ್ ಆಲ್ರೆಡಿ 7 ಹೊತ್ತಾಗಿತ್ತು. ಶೂವರ್ ನಾನು ಹೊರಟಿದ್ದೀನಿ ಅಂತ ಹೇಳಿದ್ರು. ನಾನಿವತ್ತು ಹೋಳ್ಗೆ ಮಾಡೋಣ ಅಂದ್ಬಿಟ್ಟು ಬೇಳೆನ ಬೇಯಲಿಕ್ಕೆ ಇಟ್ಟಿದ್ದೀನಿ, ಒಂದೆರಡು ವಿಷಲ್ ಹಾಕ್ಸ್ಕೊಳ್ಳೋಣ ಅಂತ. ಮಾವಿನ ಹಣ್ಣುಗಳೆಲ್ಲ ತೊಗೊಂಡು ಬಂದಿದ್ನಲ್ಲ, ಅದನ್ನು ಒಂದು ಕಡೆ ಎತ್ತಿಟ್ಟಿದ್ದೀನಿ. ಹಾಗೆ ಮೈದಾ ಹಿಟ್ಟನ್ನು ಕೂಡ ಫಸ್ಟಿಗೆ ಕಲಸಿಟ್ಟಿದ್ದೀನಿ, ಯಾಕಂದರೆ ಈರುಳ್ಳಿ ಮುಟ್ಟಿದ ಮೇಲೆ ಮೈದಾ ಹಿಟ್ಟು ಕಲಸಿದ್ರೆ ಅಷ್ಟು ಚೆನ್ನಾಗಿ ಹೋಳ್ಗೆ ಬರಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಮೊದಲನೇ ಮೈದಾ ಹಿಟ್ಟೆಲ್ಲ ಕಲಸಿಟ್ಟಿದ್ದೆ. ಇವಾಗ ತೊಗೊಂಡು ಬಂದಿರೋ ಅಂಥ ಎಲ್ಲದನ್ನು ತೆಗ್ದಿಡ್ತಾಯಿದ್ದೀನಿ. ಒಂದು ಅರ್ಧ kg ಬೆಲ್ಲ ತೊಗೊಂಬಂದೆ. ಹಾಗೆ ದೀಪದ ಎಣ್ಣೆ ಮತ್ತು ಒಂದು ಅರ್ಧ ಲೀಟ್ರ್ ಹಾಲು, ಮೊಸರು ತೊಗೊಂಡು ಬಂದಿದ್ದೆ. ಹಾಗೆ ಟಿ ವಿ ನೋಡ್ತಾ ಸ್ವಲ್ಪ ಇಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಎಲ್ಲ ತೊಗೊಂಡ್ಬಂದು ಹಾಲಲ್ಲಿ ಇಟ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಸೆಕೆಯಲ್ಲಿ ಅಡುಗೆ ಮನೇಲಿ ನಿಲ್ಲಕ್ಕಾಗಲ್ಲ. ಹಾಲಲ್ಲೇ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಬಂದು ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಖಾರ ಎಲ್ಲ ರುಬ್ಕೊಂಡು ಇಟ್ಕೊಬಿಡ್ತೀನಿ. ನಾವು ಬಸ್ಸಾರು ಯಾವ ಥರ ಮಾಡ್ತೀನಿ ಅದೇ ಥರನೇ ಹೋಳ್ಗೆ ಸಾಂಬಾರನ್ನು ಮಾಡ್ತೀನಿ. ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ, ಅದರಲ್ಲಿ ಸ್ವಲ್ಪ ಬೇಳೆ ಹಾಕ್ಕೋತೀನಿ. ಬೇಳೆ ಬೇಯಿಸ್ಕೊಂಡಿರೋ ನೀರಲ್ಲೇ ನಾನು ಖಾರ ಎಲ್ಲ ರುಬ್ಬಿಟ್ಕೋತೀನಿ. ಮಸಾಲೆ ಎಲ್ಲ ಇಟ್ಕೊಂಡಿರ್ತೀವಲ್ಲ, ಅದನ್ನು ರುಬ್ಬಿಟ್ಕೋತೀನಿ. ಎಕ್ಸ್ಟ್ರಾ ನೀರೆಲ್ಲ ಏನು ಆ್ಯಡ್ ಮಾಡ್ಲಿಕ್ಕೆ ಹೋಗಲ್ಲ. ನಮ್ಮದು ಮಿಕ್ಸಿ ಸ್ವಲ್ಪ ಅದು ಲೂಸ್ ಆಗಿದೆ ಮುಚ್ಚಳ, ಅದು ಎಲ್ಲಿ ಮೇಲೆ ಬಂದುಬಿಡುತ್ತೋ ಅಂದ್ಬಿಟ್ಟು ನಾನು ಬಿಗ್ಗಿಯಾಗಿ ಅಮ್ಬಿಟ್ಟು ಇಟ್ಕೊಂಡಿದ್ದೀನಿ ಅದನ್ನು. ಆದ್ರೂ ಹೋದ ಸಲ ಈ ಒಂದು 2-3 ದಿನದಲ್ಲಿ ಆನ್ ಮಾಡಿದಾಗ ಫುಲ್ ಅಡುಗೆ ಮನೆ ಎಲ್ಲ ಗಲೀಜಾಗಿ ಹೋಗ್ಬಿಟ್ಟಿತ್ತು, ಆ ಥರ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಇವತ್ತು ಕೇರ್ಫುಲ್ಲಿಯಾಗಿ ಖಾರ ಎಲ್ಲ ರುಬ್ಕೋತಾ ಇದ್ದೀನಿ. ಅಷ್ಟರೊಳಗೆ ನನ್ನದು ಬೇಳೆನೂ ಕೂಡ ಬೆಂದಿದ್ದಾಯಿತು. ಇವಾಗ ಬೆಲ್ಲ ಎಲ್ಲ ಕೆಚ್ಕೊಂಡ್ಬಿಟ್ಟು ಸ್ವಲ್ಪ ಕಾಯಿ ತುರ್ಕೊಂಡು ಅದಕ್ಕೆ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ರೆ ನನ್ನ ಹೋಳ್ಗೆದೂ ಕೂಡ ರೆಡಿ ಆಗಿಬಿಡುತ್ತೆ. ಶಿವವರಿಗೆ ಹೋಳ್ಗೆ ಅಂದರೆ ತುಂಬ ಇಷ್ಟ. ನಾನು ಪಾಯಸ ಮಾಡೋಣ ಅಂದ್ಕೊಂಡೆ, ಯಾವಾಗಲೂ ಪಾಯಸ ಮಾಡ್ತಾನೆ ಇರ್ತೀನಲ್ಲ ಅಂತಂದ್ಬಿಟ್ಟು ಇವತ್ತು ಹೋಳ್ಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಖಾರ ಎಲ್ಲ ರುಬ್ಕೊಂಡಿದ್ದಾಯಿತು. ಇವಾಗ ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆ 1-2 ಒಣಮೆಣ್ಸಿನ್ಕಾಯಿ ಹಾಕ್ಕೊಬಿಟ್ಟು ಸ್ವಲ್ಪ ಹಿಂಗೆ ಹಾಕಿ ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಏನಿರುತ್ತೆ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸಣ್ಣ ಉರಿಲೇ ಇಟ್ಕೊಂಡು ಎಲ್ಲ ನೀಟಾಗಿ ಸೇರಿಸ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸ್ಕೊತೀನಿ, ಚೆನ್ನಾಗಿ ಬರುತ್ತೆ ಅಂತ. ಇಲ್ಲಾಂದರೆ ನಾವು ಹೂರಣ ಏನಾದ್ರೂ ರುಬ್ಕೊಂಡ್ರೆ, ಬೇಳೆ ಎಲ್ಲ ರುಬ್ಕೋತೀವಲ್ಲ, ಅದ್ರ ನೀರನ್ನು ಕೂಡ ಹಾಕ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಒಬ್ಬಿಟ್ಟಿನ ಸಾಂಬಾರು ಅಂದರೆ ಅದೇನು ಇಷ್ಟನೋ ಗೊತ್ತಿಲ್ಲ ಅವರಿಗೆ, ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ. ಪ್ರತಿ ಸಲವೂ ಅವ್ರು ಬರ್ಬೇಕಾರೆಲ್ಲ ನಾನ್ ವೆಜ್ಜೇ ಮಾಡ್ತಾಯಿದ್ದೆ. ಆಮೇಲೆ ಡ್ಯೂಟಿಗೆ ಹೋಗ್ಬೇಕಾದ್ರೂ ಆಲ್ಮೋಸ್ಟ್ ನಾನು ನಾನ್ ವೆಜ್ಜೇ ಮಾಡ್ತಾಯಿದ್ದೆ. ಹಾಗಾಗಿ ಇವತ್ತೇನಾದರೂ ಸಿಹಿ ಮಾಡೋಣ ಅಂತ ಅಂದ್ಕೊಂಡು ಸಿಹಿ ಮಾಡಿದ್ದೀನಿ. ಈ ತಿಂಗಳು ಫುಲ್ ಎಲ್ಲ ಸಿಹಿಯಾಗಿರಲಿ ಅಂದ್ಬಿಟ್ಟು, ಯಾಕಂದರೆ ತುಂಬ ಕಾಂಪ್ಲಿಕೇಟೆಡ್ ದಿನಗಳೆಲ್ಲ ಇದೆ. ಹಾಸ್ಪಿಟಲಿಗೆ ಹೋಗೋದಿದೆ, ಜಾತ್ರೆಗೆ ಹೋಗೋದಿದೆ, ಮನೆ ಶಿಫ್ಟ್ ಮಾಡೋದಿದೆ, ತುಂಬ ಅಂದರೆ ತುಂಬ ರಿಸ್ಕಲ್ಲಿದ್ದೀವಿ. ಸೊ ಎಲ್ಲದನ್ನು ಈಸಿಯಾಗಿ ಆಗಲಿ ಅಂತ ಅಂದ್ಬಿಟ್ಟು ಸಿಹಿ ಮಾಡಿದ್ದೀನಿ ಮೊದಲನೇ ದಿನವೇ. ಇವಾಗ ಹೂರಣ ರುಬ್ಕೊಳ್ಳೋಣ ಬೇಳೆ ಅಂದ್ಕೊಂಡೆ. ಬೇಳೆ ಆಲ್ರೆಡಿ 1-2 ವಿಷಲ್ ಹಾಕ್ಸ್ಕೊಂಬಿಟ್ಟಿದ್ದೆ. ಆಲ್ರೆಡಿ ಅದು ರುಬ್ಬೋದಕ್ಕಿಂತ ಇದಾಗೆ ನುಣ್ಣಗಾಗ್ಬಿಟ್ಟಿತ್ತು. ಅದನ್ನೇ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ, ಅಷ್ಟು ರುಬ್ಬೋ ಅವಶ್ಯಕತೆ ಇಲ್ಲ. ಹಾಗಾಗಿ ಕಾಯಿನೂ ಕೂಡ ಸಣ್ಣಕ್ಕೆ ತುರಿದು ಹಾಕ್ಕೊಂಡಿದ್ದೆ. ಹಾಗಾಗಿ ರುಬ್ಬೋದೇನು ಬೇಡ, ಹೀಗೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಬಿಟ್ಟು ಉಂಡೆ ಕಟ್ಬಿಟ್ಟು ನೋಡೋಣ, ಅದರಲ್ಲೇ ಚೆನ್ನಾಗಿ ಬಂದರೆ ಹಾಗೆ ಹೋಳ್ಗೆ ತಟ್ಬೋದು ಅಂತ ಅಂದ್ಕೊಂಡು ಎಲ್ಲ ನೀಟಾಗಿ ಸ್ಮ್ಯಾಶ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ರುಬ್ಬಿದ್ರೆ ನೀರು ಹಾಕ್ಕೊಂಡು ರುಬ್ಬಬೇಕಾಗುತ್ತೆ, ಇಲ್ಲ ಅಂತಂದರೆ ಮಿಕ್ಸಿ ಗರ್ ಅಂತ ತಿರುಗ್ತಾನೆ ಇರುತ್ತೆ, ಅಷ್ಟು ನೀಟಾಗಿ ರುಬ್ಬೋಕ್ಕೂ ಆಗೋಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಉಂಡೆ ಅಂತ. ಇವಾಗ ಅದನ್ನು ರೆಡಿ ಮಾಡಿ ಒಂದು ಕಡೆ ಇಟ್ಟುಬಿಟ್ಟು ಸಾಂಬಾರು ಬೇಯೋಷ್ಟರೊಳಗೆ ಸ್ವಲ್ಪ ಪಾತ್ರೆ ತೊಳ್ಕೊಂಬಿಡೋಣ. ಪಾತ್ರೆ ತೊಳೆದಾದ್ಮೇಲೆ ಹೋಳ್ಗೆ ತಟ್ಟಕ್ಕೆ ಶುರು ಮಾಡೋಣ ಅಂತ ಅಂದ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ. ಅಷ್ಟರೊಳಗೆ ಶಿವರು ಕೂಡ ಕಾಲ್ ಮಾಡಿದರು, ನಾನು ಏರ್ಪೋರ್ಟಲ್ಲಿದ್ದೀನಿ, ಬರ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು. ನೋಡೋಣ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಅಷ್ಟರೊಳಗೆ ನನ್ನ ಕೆಲಸ ಎಲ್ಲ ಮುಗಿಸ್ಕೊಬಿಡ್ತೀನಿ. ಏನು ಅಡುಗೆ ಮಾಡ್ತೀಯಾ ಅಂತ ಕೇಳಿದರು ನನಗೆ. ನಾನು ಏನೂ ಇಲ್ಲ, ರಾತ್ರಿ ಸಾಂಬಾರಿದೆ, ಅದಕ್ಕೆ ರೈಸ್ ಮಾಡಿ ಚಪಾತಿ ಮಾಡಿದ್ದೀನಿ ಅಂತ ಹೇಳಿದ್ದೆ. ಇವಾಗ ಬಂದಾಗ ಅವ್ರಿಗೆ ತುಂಬ ಖುಷಿಯಾಗುತ್ತೆ. ಒಬ್ಬಿಟ್ಟು ಮಾಡಿದ್ದಾಳೆ ಅಂದರೆ ತುಂಬ ಖುಷಿ ಪಡ್ತಾರೆ. ಪಾತ್ರೆ ಕೂಡ ತೊಳೆದಿದ್ದಾಯಿತು. ನಾನು ಹೋಳ್ಗೆ ತಟ್ಟಲಿಕ್ಕೆ ಒಂದು ಆಯಿಲ್ದು ಕವರ್ ಬರುತ್ತಲ್ಲ, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ತೊಳೆದಿಟ್ಕೊಂಡೆ. ಇವಾಗ ಸಾಂಬಾರು ಕೂಡ ಚೆನ್ನಾಗಿ ಕುದಿ ಬಂದಿದೆ, ನೋಡ್ತಾ ಇರ್ಬೋದು ನೀವು.
ಸಾಂಬಾರು ಕೂಡ ಇವಾಗ ರೆಡಿ ಆಗಿದೆ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದೀಲಿ ಅಂದ್ಬಿಟ್ಟು ಹಾಗೆ ಬಿಡ್ತೀನಿ. ಒಂದು 5 ನಿಮಿಷನಾದರೂ ಚೆನ್ನಾಗಿ ಕುದೀಲಿ. ಬೇಳೆನೂ ಕೂಡ ಎಲ್ಲ ಸ್ಮ್ಯಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಾಂಬಾರು ಕೂಡ ರೆಡಿಯಾಗಿದ್ದಾಯಿತು. ಇವಾಗ ಕೋಸಂಬರಿಗೆ ಈರುಳ್ಳಿ ಮತ್ತು ಸೌತೆಕಾಯಿ, ಕ್ಯಾರೆಟು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಹೆಸರುಬೇಳೆ ಕೂಡ ನೆನೆಸಿಟ್ಟಿದ್ದೀನಿ. ಮೈದಾ ಹಿಟ್ಟು ಕೂಡ ತುಂಬ ಚೆನ್ನಾಗಿ ನೆಂದಿದೆ. ನೋಡಬೇಕು ಇವತ್ತು ಯಾವ ರೀತಿ ಉಬ್ಬಿಟ್ಟು ಬರುತ್ತೆ ಅಂತ. ಇದು ಮೊದಲನೇ ಹೋಳಿಗೆ. ನಾನು ಮರೆತುಬಿಟ್ಟು ಈ ಹಂಚಿಟ್ಕೊಂಡೆ, ಅಷ್ಟು ಚೆನ್ನಾಗಿ ಬರಲಿಲ್ಲ. ನೆಕ್ಸ್ಟು ಬೇರೆ ನಾನು ತವ ಇಟ್ಕೊಂಡು ಹೋಳಿಗೆ ರೆಡಿ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಬಂತು. ಹೋಳಿಗೆನೂ ಕೂಡ ಮಾಡಿದ್ದಾಯಿತು. ಅಷ್ಟರೊಳಗೆ ಗ್ಯಾಸ್ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಬಿಡೋಣ ಅಂತ. ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ತುಂಬ ಇರುವೆಗಳು ಮನೆಗೆ ಬರ್ತಾ ಇರುತ್ತೆ. ಅದರಲ್ಲೂ ಸಿಹಿ ಏನಾದ್ರೂ ಮಾಡಿದ್ರೆ ತುಂಬ ಇರುವೆಗಳು ಬರುತ್ತೆ. ಹಾಗಾಗಿ ನಾನು ಅಡುಗೆ ಮಾಡಿದ ತಕ್ಷಣವೇ ಅಥವಾ ಕಾಫಿ ಟೀ ಏನಾದ್ರೂ ನಾವು ಜರಡಿ ಇಟ್ಕೋತೀವಲ್ಲ, ಆವಾಗ ಸ್ವಲ್ಪ ಹನಿ ಬಿದ್ದಿದ್ರೂ ಅಲ್ಲೇ ಜಿಡ್ಡಿರುವೆ ಆಗಿರ್ಬೋದು, ಕಪ್ಪಿರುವೆಗಳು ಎಲ್ಲ ಬರ್ತಾ ಇರ್ತವೆ. ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಗ್ಯಾಸ್ನೂ ಕೂಡ ಒರೆಸ್ಕೊಂಡೆ. ಅಲ್ಲಿಗೆ ನನ್ನ ಫುಲ್ಲು ಕೆಲಸ ಎಲ್ಲ ಮುಗೀತು. ಈ 1 ಅವರ್ ಕಾಯೋದಿದೆಯಲ್ಲ, ಇದು ನನಗೆ ತುಂಬ ಕಷ್ಟದ ಕ್ಷಣ ಅಂತಲೇ ಹೇಳ್ಬೋದು. ಒಂದು 5-6 ತಿಂಗಳವರೆಗೂ ವೆಯ್ಟ್ ಮಾಡಿಬಿಡ್ತೀನಿ. ಬರ್ತೀನಿ ಅಂತ ಹೇಳ್ಬಿಟ್ಟು ಲೇಟ್ ಮಾಡ್ತಾರಲ್ಲ, ಅವಾಗ ನಿಜವಾಗ್ಲೂ ಕಾಯೋಕ್ಕಾಗಲ್ಲ. ಎಲ್ಲ ಕೆಲಸ ಮುಗಿಸಿ ವೆಯ್ಟ್ ಮಾಡ್ತಾಯಿದ್ದೆ. ಆಲ್ರೆಡಿ ಟೈಮ್ 11 ಗಂಟೆ ಆಗಿತ್ತು. ಇಲ್ಲಿವರೆಗೂ ಏನು ಮಾಡೋಣ, ತುಂಬ ಬೇಜಾರಾಗ್ತಿತ್ತು. ಹಾಗಾಗಿ ಕೃಷ್ಣ ಬುಕ್ ತೊಗೊಂಡು ಬಂದಿದ್ದೆ ಇಸ್ಕಾನ್ ಟೆಂಪಲಿಂದ. ಅದನ್ನು ಓದೋಣ ಅಂತ ಅಂದ್ಬಿಟ್ಟು ಓದಲಿಕ್ಕೆ ಕೂತ್ಕೊಂಡೆ. ಬುಕ್ಸ್ ಎಲ್ಲ ಒಂದು ಸ್ವಲ್ಪ ಓದಿದೆ, ಒಂದು 10 ಪೇಜಷ್ಟು ಓದಿದೆ. ಆದ್ರೂ ಅವ್ರು ಬರಲಿಲ್ಲ. ಅಷ್ಟರೊಳಗೆ ಅವರು ಟೀಲಿ ಜಾಸ್ತಿ ಹೋಳಿಗೆ ತಿನ್ನೋದು. ಹಾಗಾಗಿ ಅವರಿಗೆ ಸ್ವಲ್ಪ ಡಿಕಾಕ್ಷನ್ ಮಾಡಲಿಕ್ಕಿಟ್ಟು ಎಲ್ಲ ಅಡುಗೆದನ್ನೆಲ್ಲ ಒಂದು ಹತ್ರಕ್ಕೆ ಇಟ್ಬಿಟ್ಟು ನಾನು ಕೂಡ ಹಾಲು ಬಿಸಿಗೆ ಇಟ್ಕೊಂಡಿದ್ದೀನಿ. ನಮ್ಮ ಕಡೆ ಎಲ್ಲ ಕಾಯಿ ರುಬ್ಕೊಂಬಿಟ್ಟು ಕಾಯಿ ರಸ ಅಂತ ಹೇಳ್ತಾರೆ, ಅದರಿಂದ ಹೋಳಿಗೆ ತಿಂತಾರೆ. ಇಲ್ಲ ಅಂತಂದರೆ ಹಾಲಿನಲ್ಲಿ ತಿಂತಾರೆ. ಶಿವವ್ರದ್ದು ಒಂಥರ ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು. ಅವರು ಡಿಕಾಕ್ಷನಲ್ಲಿ ತಿನ್ನೋಕ್ಕೆ ರೂಢಿ ಮಾಡ್ಕೊಂಡಿದ್ದಾರೆ. ಟೈಮ್ ಆಲ್ರೆಡಿ 11:15. ಕಾಯಿ ಬಿಡ್ಬೋದು. ಈ 1 ಅವರ್ 2 ಅವರ್ ಕಾಯೋದು ಅಂತಂದ್ಬಿಟ್ರೆ ತಲೆ ಕೆಟ್ಟು ಹೋಗ್ಬಿಡುತ್ತೆ ನನಗಂತೂ. ಹೊತ್ತಕ್ಕೆ ಹೊಟ್ಟೆ ಹಸಿತೈತೆ. 11:15 ಆಯಿತು. ವೆಯ್ಟ್ ಮಾಡಿ ಸುಸ್ತಾಗೋದೆ. ನನಗಂತೂ ಟ್ಯಾಬ್ಲೆಟ್ ಬೇರೆ ತೊಗೊಂಡಿರಲಿಲ್ಲ. ಅಷ್ಟೊತ್ತವರೆಗೂ ಇನ್ನೇನು ಮಾಡೋದು ಅಂದ್ಬಿಟ್ಟು ಬಾಗಿಲಿಂದು ಲಾಸ್ಟ್ ಡೇ ನನ್ನದೇ ಇತ್ತು ಇವತ್ತು. ವೀಕೆಂಡ್ ಅಲ್ವಾ, ಭಾನುವಾರಕ್ಕೆ ಲಾಸ್ಟ್ ಆಗುತ್ತೆ. ಸೊ ಹಾಗೆ ಬಾಗಿಲೆಲ್ಲ ತೊಳೆದು ನೋಡ್ತಾ ಇದ್ದೆ, ಯಾವುದಾದ್ರೂ ಆಟೋ ಬಂದರೆ ಅದನ್ನು ನೋಡ್ತಾ ಇದ್ದೆ, ಬರ್ತಾರೇನೋ ಅಂತ ಅಂದ್ಬಿಟ್ಟು. ಯಾವುದು ಆಟೋ ಬರಲಿಲ್ಲ. ನೆಕ್ಸ್ಟ್ ಒಂದು ಆಟೋ ಬಂತು, ಇದರಲ್ಲಾದ್ರೂ ಬರ್ಬೋದೇನೋ ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡಿದ್ದೆ. ನಮ್ಮ ಏರಿಯಾದಲ್ಲಿ 10 ಗಂಟೆ ಅಲ್ಲ 9 ಗಂಟೆ ಆಯಿತು ಅಂದರೆ ಒಬ್ಬರೂ ಕೂಡ ಇರಲ್ಲ. ನೋಡ್ತಾ ಇರ್ಬೋದು, ಒಂದು ನಾಯಿನೂ ಕೂಡ ಇಲ್ಲ. ಆ ಥರ ಎಲ್ಲ ಒಳಗೆ ಸೇರ್ಕೊಂಡ್ಬಿಡ್ತಾರೆ. ನಾನು ಒಬ್ಬಳೇ ಆಚೆ ನಿಂತ್ಕೊಂಡಿದ್ದು. ಆಮೇಲೆ ಆ ಆಟೋ ನೋಡಿದ್ರೆ ಆ ಕಡೆ ಟರ್ನ್ ಆಯಿತು. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ಒಂದು 1/2 ಅವರ್ ಆದಮೇಲೆ ಬಂದು ನೋಡಿದೆ. ಅಷ್ಟರೊಳಗೆ ಶಿವವ್ರು ಬಂದರು. ನೋಡ್ತಾ ಇರ್ಬೋದು, ಇವಾಗ ಗೇಟ್ ತೆಗ್ದು ಆಚೆ ಹೋಗ್ತಾ ಇದ್ದೀನಿ. ಆಟೋದಲ್ಲಿ ಬಂದಿದ್ರು ಓಲಾ ಮಾಡಿಕೊಂಡು. ತುಂಬ ಲೇಟ್ ಆಯ್ತಂತೆ. ಏರ್ಪೋರ್ಟಲ್ಲಿ ಯಾವ ಕ್ಯಾಬ್ ಇರಲಿಲ್ವಂತೆ. ಫುಲ್ ಏರ್ಪೋರ್ಟೇ ಖಾಲಿ ಹೊಡಿತಾಯಿತ್ತು ಇವತ್ತು ಅಂತ ಹೇಳಿದ್ರು. ಸೊ ಅದಾದಮೇಲೆ ಅವರು ಆಟೋಕ್ಕೇನೋ ಅಮೌಂಟ್ ಕೊಡ್ತಾಯಿದ್ರು. ಅಮೌಂಟು ಪೇ ಮಾಡಿ ಇವಾಗ ಒಳಗಡೆ ಬರ್ತಾಯಿದ್ರೆ ತುಂಬ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾರೆ ಈ ಸಲ ಅಂತ. ಬಂದ ತಕ್ಷಣ ನನ್ನ ಕೈಗೂ ಕೂಡ ಏಟ್ ಮಾಡಿದ್ರು. ನಾನು ರೇಗಿಸ್ತಾ ಇದ್ದೆ. ನಾನು ಯಾವಾಗಲೂ ಜಗಳ ಮಾಡ್ಕೊಂಡು ಊಟ ಬಿಟ್ಟು ಸಣ್ಣ ಆಗ್ತೀನಿ, ನೋಡಿದ್ರೆ ಗುಂಡಣ್ಣ ಥರ ಆಗಿ ಬಂದಿದ್ದೀರಾ ಅಂತ ರೇಗಿಸ್ತಾ ಇದ್ದೆ. ಅವರು ಜೋರಾಗಿ ಮಾತಾಡಬೇಡ, ಸುಮ್ಮನಿರು, ಎಲ್ಲ ಮಲ್ಕೊಂಡಿದ್ದಾರೆ ಅಂತ ಹೇಳ್ತಾಯಿದ್ರು. ಸೊ ಇವತ್ತಿನ ವಿಡಿಯೋ ಇಷ್ಟೇ. ನೋಡೋಣ ಇನ್ನು ಮುಂದೆ ಯಾವ ಥರ ಬ್ಲಾಗ್ ಹೋಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಇವತ್ತು 4/5 ಅನ್ಕೋತೀನಿ ಡೇಟು. 6ನೇ ತಾರೀಕು ಹಾಸ್ಪಿಟಲ್ಲಿಗೆ ಹೋಗಬೇಕು. ಹಾಸ್ಪಿಟಲಲ್ಲಿ ಏನು ಹೇಳ್ತಾರೆ ಎಂತು ಅನ್ನೋದೆಲ್ಲ ಮುಂದಿನ ವ್ಲಾಗಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ಕೋತೀನಿ. ಅವರೂ ಕೂಡ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ಬಂದು ಇಬ್ಬರೂ ಊಟಕ್ಕೆ ಕೂತ್ಕೊಂಡ್ವಿ. ಅದಾದಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಟೈಮ್ ಆಲ್ರೆಡಿ 12:15 ಆಗೋಗ್ಬಿಟ್ಟಿತ್ತು. ಆವಾಗ ಊಟ ಮಾಡಿ ಇಬ್ಬರೂ ವಿಡಿಯೋ ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಎಂಡ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರೋ ಎಲ್ಲ ನನ್ನ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್.